ಸ್ನೇಹಿತರೇ ನಮಸ್ಕಾರ. ನಾನು ರವೀಂದ್ರ ಜೋಶಿ. ಭಾನುವಾರದ ಹರಟಿಗೆ ಸ್ವಾಗತ. ಒಂದು ವಾರ ನೋಡ್ತಾ ಕಳೆದು ಹೋಯ್ತಲ್ರಿ. ಒಂದು ಕಡೆ ಯುದ್ಧ, ಮತ್ತೊಂದು ಕಡೆ ಮಹಿಳಾ ಮೀಸಲಾತಿಯ ಸಂಸತ್ತಿನ ಚರ್ಚೆಗಳು, ಅದರ ಮಧ್ಯೆ ಭಾಳಷ್ಟು ನಮ್ಮನ್ನು ಕಾಡಿಗಿದ್ದು ಮತ್ತು ಕಲವಿಲುಗೊಳಿಸಿದ್ದು ಈ ಸಾಫ್ಟ್ವೇರ್ ಕಂಪ್ನಿಗಳಲ್ಲಿ ಕೂಡ ಜಿಹಾದಿ ನಡೀತಾ ಇದೆ ಅನ್ನುವಂಥ ವಿಚಾರ. ಇದ್ರ ಬಗ್ಗೆ ನೀವು ಬೇಕಾದಷ್ಟು ಈಗಾಗಲೇ ಸಂಚಿಕೆಗಳೆಲ್ಲ ಓದಿರ್ತೀರಿ, ನೋಡಿರ್ತೀರಿ, ಕೇಳಿರ್ತೀರಿ. ನಾವು ಕೂಡ ಇದ್ರ ಕುರಿತು ಕಾರ್ಪೊರೇಟ್ ಜಿಹಾದ್ ಅಂತ ಒಂದು ಸಂಚಿಕೆಯನ್ನೇ ಯಾವತ್ತು ಈ ಪ್ರಕರಣ ಪ್ರಾರಂಭವಾಯಿತು ಮೊದಲನೇ ದಿನವೇ ಅತ್ಯಂತ ಸುದೀರ್ಘವಾದಂಥ ಎಲ್ಲ ಮಾಹಿತಿಗಳನ್ನು ಒಳಗೊಂಡಂಥ ಒಂದು ಸಂಚಿಕೆಯನ್ನು ಮಾಡಿದ್ವಿ, ಸಮಗ್ರವಾದ ಸಂಚಿಕೆ. ಆದರೆ ಅದಾದ ಮೇಲೆ ಆ ವಿಷಯದ ಕುರಿತು ಫಾಲೋ ಅಪ್ ಸ್ಟೋರಿಗಳನ್ನು ಮಾಡಲಿಕ್ಕೆ ಆಗಿರಲಿಲ್ಲ. ಏನಾಗುತ್ತೆ, ಎರಡು ಥರದ ಸ್ಟೋರಿಗಳಿರ್ತವೆ. ಒಂದು ಘಟನೆ ನಡೆಯುತ್ತೆ, ಅದಾದ ಮೇಲೆ ನಡೆದಂಥ ಬೆಳವಣಿಗೆಗಳನ್ನು ನಾವು ಹೇಳಲಿಕ್ಕೆ ಅಸಮರ್ಥರಾಗಿರ್ತೀವಿ, ಸಮಯದ ಕೊರತೆ, ಬೇಡಷ್ಟು ಬೆಳವಣಿಗೆಗಳಾಗಿರ್ತವೆ. ಇನ್ನೊಂದು ಡೆವಲಪಿಂಗ್ ಸ್ಟೋರಿ, ಅಂದರೆ ಒಂದು ತಾರ್ಕಿಕ ಅಂತ್ಯವನ್ನು ಪಡೆಯಲಾರದಂಥ ಸ್ಟೋರಿ. ಈ ಎರಡು ರೀತಿಯ ವಿಷಯಗಳನ್ನು ನಾವು ನಿರಂತರವಾಗಿ ಅದರ ಮುಂದುವರೆದ ಭಾಗವನ್ನು ಹೇಳಬೇಕಾದ ಅಗತ್ಯತೆ ಇರುತ್ತೆ. ಇವತ್ತು ಭಾನುವಾರ ಈ ವಿಷಯವನ್ನು ಯಾಕೆ ಆಯ್ಕೆ ಮಾಡಿಕೊಂಡೆ ಅಂದರೆ, ನಾವು ಇವತ್ತಿನ ದಿವಸ ಬಹಳಷ್ಟು ನಿರ್ಭರ ಆಗಿರೋದು ಈ ರೀತಿಯಾದಂಥ ಖಾಸಗಿ ಸಂಸ್ಥೆಗಳಲ್ಲಿ ಕೆಲಸ ಮಾಡುವಂಥ ನಮ್ಮ ಮಕ್ಕಳ ಬಗ್ಗೆ ಕಾಳಜಿ ಮಾಡಬೇಕಾದಂಥ ಅನಿವಾರ್ಯತೆಯ ಸಂಕಷ್ಟದಲ್ಲಿ, ಅನಿವಾರ್ಯತೆಯ ಸಂದಿಗ್ಧದಲ್ಲಿ ಇರೋದರಿಂದ ನಿಮ್ಮ ಮಕ್ಕಳು ಕೆಲಸ ಮಾಡೋದಲ್ಲಿ ಇವತ್ತು ಯಾರು ಸರ್ಕಾರಿ ಕೆಲಸಗಳನ್ನು ನೆಚ್ಚಿಕೊಂಡು ಬದುಕಲಿಕ್ಕೆ ಸಾಧ್ಯವೇ ಇಲ್ಲ. ಪ್ರೈವೇಟ್ ಕಂಪನಿಗಳಲ್ಲಿ ಹೋದರೆ ನಮ್ಮ ಮಕ್ಕಳು ಸುರಕ್ಷಿತವಾಗಿರ್ತಾರೆ ಅಂತ ಭಾವಿಸ್ತೀವಿ. ಯಾಕೆಂದರೆ ಕಾರ್ಪೊರೇಟ್ ಕಂಪನಿಗಳಲ್ಲಿ ಸುರಕ್ಷತೆಗೆ ಭಾಳ ದೊಡ್ಡದಾದಂಥ ಮಹತ್ವವನ್ನು ಕೊಡಲಾಗತ್ತೆ. ಜೊತೆಗೆ ಸಾರ್ವಜನಿಕ ಹಿತಾಸಕ್ತಿ ಇರುತ್ತೆ, ಬ್ರ್ಯಾಂಡ್ ಇಮೇಜ್ ಅಂತ ಇರುತ್ತೆ. ಆದ್ದರಿಂದ ಯಾವುದೇ ರೀತಿಯ ತಪ್ಪುಗಳು, ಪ್ರಮಾದಗಳು ಸಂಭವಿಸೋದಿಲ್ಲ ಅಂತ. ಸರ್ಕಾರಿ ಕೆಲಸದಲ್ಲೆಲ್ಲ ಆದರೆ ಹಾಗಲ್ಲ. ಅಲ್ಲಿ ಮೇಲೆ ಯಾವುದೇ ಯಜಮಾನ ಇಲ್ಲ, ಇರೋದೇ ಮಂತ್ರಿ, ಆತನೇ ಲಫಂಗ. ಆತನ ಕೆಳಗಿಳುವಂಥ ಅಧಿಕಾರಿನ ಹೆಂಗಿರ್ತಾನೆ ಅಂತ ಆಲೋಚನೆ ಮಾಡಿ. ಯಥಾ ರಾಜ ತಥಾ ಪ್ರಜಾ. ಕಿರುಕುಳ, ಟ್ರಾನ್ಸ್ಫರ್ ಮಾಡಲಿಕ್ಕೆ ಮಿನಿಸ್ಟ್ರಿಗಳಿಗೆ ದುಡ್ಡುಗಳು, ಜೊತೆಗೆ ಲಂಚದ ವ್ಯವಸ್ಥೆ, ಅದರ ಮಧ್ಯೆ ಬದುಕಲಿಕ್ಕೆ ಮಕ್ಕಳಿಗೆ ಭಾಳ ಕಷ್ಟಕರ. ಜೊತೆಗೆ ಸರ್ಕಾರಿ ನೌಕರಿ ಸಿಗ್ಲಿಕ್ಕೆ ಸಾಧ್ಯವಿಲ್ಲ. ಒಂದು ಗುಮಾಸ್ತ ಕೆಲಸಕ್ಕೆ ಅಥವಾ ಕ್ಲಾಸ್ 4 ಎಂಪ್ಲಾಯಿ ಕೆಲಸಕ್ಕೆ ಲಕ್ಷಗಟ್ಟಲೆ ಜನ ಅಪ್ಲಿಕೇಶನ್ ಹಾಕ್ತಾರೆ. ಅದಕ್ಕೆ ಲಂಚ ಕೊಡಲಿಕ್ಕೆ 100 ಜನ ತಯಾರಾಗಿರ್ತಾರೆ. ಲ್ಯಾಂಡ್ ಫಾರ್ ಜಾಬ್ ಸ್ಕ್ಯಾಮನ್ನು ನೀವು ರೈಲ್ವೆ ಇಲಾಖೆಯದು ಗ್ರೂಪ್ ಡಿ ನೌಕರದು ಈಗಲೂ ನೀವು ನೋಡ್ತಾ ಇದ್ರಿ. ಇನ್ನೂ ಅದೊಂದು ತಾರ್ಕಿಕ ಅಂತ್ಯವನ್ನೇ ಪಡೆದಿಲ್ಲ. ಹೀಗಾಗಿ ನಾವು ನಮ್ಮ ಮಕ್ಕಳಿಗೆ ಏನು ಮಾಡಬೇಕಾಗಿದೆ ಅಂತಂದರೆ, ಇವತ್ತು ನಾವು ಸೇರಿಸಬೇಕಾಗಿದ್ದು ಯಾವುದೋ ಸಾಫ್ಟ್ವೇರ್ ಕಂಪ್ನಿಗಳಿಗೆ ಸೇರಿಸ್ತೀವಿ, ಇಲ್ಲ ಯಾವುದೋ BPOನಲ್ಲಿ ಸೇರಿಸ್ತೀವಿ, ಇಲ್ಲ ಯಾವುದೋ ಅಕೌಂಟ್ಸ್ ಕಂಪ್ನಿಗಳಿಗೆ ಹಾಕ್ತೀವಿ. ಹೀಗೆ ಮಕ್ಕಳನ್ನು ಹೇಗಾದರೂ ಮಾಡಿ ಸುರಕ್ಷತೆಯ ದೃಷ್ಟಿಕೋನದಲ್ಲಿ ಅವರನ್ನು ಬದುಕಿನಲ್ಲಿ ಸೆಟ್ಲ್ ಆಗುವ ಹಾಗೆ ಮಾಡ್ತೀವಿ. ಈ ದೇಶದಲ್ಲಿ ಅತ್ಯಂತ ಪ್ರತಿಷ್ಠಿತವಾದಂಥದ್ದು ಮತ್ತು ಅತ್ಯಂತ ಸುರಕ್ಷಿತ ಅಂತ ಭಾವಿಸುವ ಕೆಲವು ಕಂಪನಿಗಳಲ್ಲಿ ನಮ್ಮ ಕಣ್ಣಿಗೆ ಕಾಣೋದು ಇನ್ಫೋಸಿಸ್ ಕಾಣುತ್ತೆ. ಯಾವುದೇ ರೀತಿಯ ತಾಪತ್ರಯ ಇರೋದಿಲ್ಲ, ವಿವಾದಗಳಿರೋದಿಲ್ಲ. ಆಮೇಲೆ ಅವರು ಕೇವಲ ಲಾಭಕ್ಕೋಸ್ಕರ ಕಂಪ್ನಿಯನ್ನು ನಡೆಸುವಂಥ ಜನ ಅಲ್ಲ ಅನ್ನುವಂಥದ್ದು. ಅದು ಬಿಟ್ಟರೆ TCS ಕೂಡ ಅಷ್ಟೇ ಒಳ್ಳೆಯ ಹೆಸರನ್ನು ಇಟ್ಕೊಂಡಂಥ ಕಂಪ್ನಿ ಆಗಿದ್ದು ಕಾಲ. ಅಂಥ ಒಂದು ಕಂಪ್ನಿಯಲ್ಲಿ ಮಹಾರಾಷ್ಟ್ರದ ನಾಶಿಕ್ನಲ್ಲಿ 2022ರಿಂದ 2026ವರೆಗೂ ನಿರಂತರವಾಗಿ ಈ ಜಿಹಾದಿ ಕೆಲಸ ನಡೀತಾ ಇತ್ತು. ಅಲ್ಲಿರುವಂಥ ಟೀಮ್ ಲೀಡ್ಗಳು ನಿರಂತರವಾಗಿ ಕಿರುಕುಳವನ್ನು ಕೊಡ್ತಾ ಇದ್ದರು. ಆಮೇಲೆ ಇಸ್ಲಾಂ ಧರ್ಮಕ್ಕೆ ಮತಾಂತರ ಮಾಡುವಂಥ ಪ್ರಕ್ರಿಯೆಗಳು ನಡೀತಾ ಇದ್ವು. ನಮಾಜ್ ಮಾಡಿಸ್ತಾ ಇದ್ದರು, ಮಟನ್ ತಿನ್ನುವಂಥ ಒತ್ತಡ ಹೇರ್ತಾ ಇದ್ದರು. ರಂಜಾನ್ನಲ್ಲಿ ನೀನು ಉಪವಾಸ ಇರು ಅಂತ ಹೇಳ್ತಾ ಇದ್ರು, ರೋಜಾದಲ್ಲಿ ಇರು ಅಂತ ಹೇಳ್ತಾ ಇದ್ರು. ಕೇಳಿದರೆ ನಂಬಲಿಕ್ಕೆ ಸಾಧ್ಯ ಆಗ್ತಿರಲಿಲ್ಲ. ಅದ್ರ ಮುಂದುವರೆದ ಭಾಗವನ್ನು ಇವತ್ತು ನಾನು ನಿಮ್ಗೆ ಹೇಳ್ತೇನೆ. ನಾನು ನಿಮ್ಗೆ ಮೊದಲನೇ ದಿವಸನೇ ಹೇಳಿದೆ, ಎಲ್ಲರೂ ಕೂಡ HR ಹೆಸರನ್ನು ಅವತ್ತು ರೆಫರ್ ಮಾಡಿದರು. ಆದರೆ ಅಲ್ಲಿ ಅದಕ್ಕಿಂತ ದೊಡ್ಡ ಶಕ್ತಿ ಇದ್ದದ್ದು ನಿದಾ ಖಾನ್ ಎನ್ನುವಂಥವಳು. ಈ ನಿದಾ ಖಾನು ಈಗ ಓಡಿ ಹೋಗಿ ಭಿವಂಡಿನಲ್ಲಿ ಬುರ್ಕಾ ಹಾಕ್ಕೊಂಡು ಓಡಾಡ್ತಾ ಇದ್ದಾಳೆ. ಇಡೀ ಮೋಡಸ್ ಆಪರೆಂಡಿಯ ಹಿಂದಿರುವಂಥ ಅತಿ ದೊಡ್ಡದಾದ ಶಕ್ತಿಯೇ ಈ ನಿದಾ ಖಾನ್. ಆಕೆಯ ಜೊತೆ ಉಳಿದ 4 ಜನ, ಒಬ್ಬ ಆಕೆಯ ಸೋದರ ಅನ್ಸ್ಕೊಂಡಿರುವಂಥ ದಾನಿಶ್ ಶೇಖು, ಇನ್ನೊಬ್ಬ ತೋಸಿಫ್ ಅತ್ತಾರ್ ಅಂತ, 3ನೇದ್ದು ಶಾರುಖ್ ಶೇಖು, 4ನೇದು ರಾಜಾ ಮೆಮೋನ್ ಅಂತೇಳಿ ಒಟ್ಟು 7 ಜನ ಇವರು. ಇವರೆಲ್ಲರೂ ಕೂಡ ಎಷ್ಟು ದೊಡ್ಡ ಮೋಡಸ್ ಆಪರೆಂಡಿಯನ್ನು ಮಾಡ್ಕೊಂಡಿದ್ರು ಅಂದರೆ, ಒಬ್ಬೊಬ್ಬರು 4 5 ಜನರನ್ನ ಟಾರ್ಗೆಟ್ ಮಾಡ್ತಿದ್ರು. ಈ ನೌಕರಿಗಳನ್ನ ಹೆಂಗೆ ಕೊಡ್ತಾರೆ ಅಂತ ನಿಮ್ಗೆ ತುಂಬ ಚೆನ್ನಾಗಿ ಗೊತ್ತಿದೆ. ಈಗ ನಾವು ಯಾವಾಗಲೂ ಇಂಜಿನಿಯರಿಂಗ್ ಮಕ್ಕಳು ಸೇರಿಸುವಾಗ ಎಲ್ಲಿ ಏನಾದರೂ ಮಾನದಂಡ ಏನಂದ್ರೆ ಒಳ್ಳೆ ಎಜುಕೇಷನ್ ಕೊಡ್ತಾರೆ ಅನ್ನೋದು ನಾವು ನೋಡೋಂಗಿಲ್ಲ. ಏನು ನೋಡ್ತೀವಿ ಅಂದರೆ, ಕ್ಯಾಂಪಸ್ ಇಂಟರ್ವ್ಯೂ ಇದೆಯಾ, ಯಾವ್ಯಾವ ಕಂಪ್ನಿಗಳು ಬರ್ತವೆ, ಇನ್ಫೋಸಿಸ್ ಬರುತ್ತಾ, TCS ಬರುತ್ತಾ, ಪ್ರತಿಷ್ಠಿತ ಕಂಪ್ನಿಗಳು ಬರ್ತವೆ ಅಂದರೆ ಆ ಕಾಲೇಜಿಗೆ ನಮ್ಮ ಮಕ್ಕಳು ಸೇರಿಸೋಣ ಅಂತ. ಒಳ್ಳೆ ಸ್ಕಿಲ್ಡ್ ಪರ್ಸನ್ ಆಗಲಿ ಅನ್ನೋದು ನಮ್ಮ ಸೆಕೆಂಡ್ರಿ.
ನಮ್ಮ ಮಕ್ಕಳು ಕ್ಯಾಂಪಸ್ ಇಂಟರ್ವ್ಯೂನಲ್ಲಿ ಸೆಲೆಕ್ಟ್ ಆಗಬೇಕು. ಕ್ಯಾಂಪಸ್ ಇಂಟರ್ವ್ಯೂ ಸೆಲೆಕ್ಟ್ ಆಗಿ ಡಿಗ್ರಿ ಬರೋಕ್ಕಿಂತ ಮುಂಚೆ ಪಗಾರ ಬಂದುಬಿಡ್ಬೇಕು ಅವ್ರಿಗೆ. ನಮ್ಮ ಮನಸ್ಥಿತಿ ಒಂದೇ ಅಲ್ಲ, ನಮ್ಮ ಆರ್ಥಿಕ ಸ್ಥಿತಿಯು ಕೂಡ ಅಷ್ಟೇ ಕೆಟ್ಟದಾಗಿದೆ. ಅದು ಇಲ್ಲ ಅಂತ ನಾನು ಹೇಳಿಕ್ಕೆ ತಯಾರೇ ಇಲ್ಲ. ಎಷ್ಟೇ ದುಡಿದ್ರೂ ಕೂಡ ಇವತ್ತಿನ ಬದುಕಿನಲ್ಲಿ ದುಡ್ಡನ್ನು ಹೊಂದಿಸಲಿಕ್ಕೆ ಸಾಧ್ಯ ಆಗೋದು. ಒಂದು ಸಣ್ಣ ಊರಿನಲ್ಲಿ ಸವಣೂರಿನಂಥ ಊರಿನಲ್ಲಿ ಒಂದು ಗುಂಟೆ ಜಾಗ 33x33 ಎಷ್ಟು ಅಂತ ಮೊನ್ನೆ ಕೇಳಿದ್ರೆ 20 ಲಕ್ಷ ರೀ ಅಂತ. 10 ಲಕ್ಷ, 15 ಲಕ್ಷ, 20 ಲಕ್ಷ ಊರ ಹೊರಗೆ. ಊರ ಹೆಸರೇ ಕೇಳಿರಲ್ಲ ನೀವು. ಆ ಊರಿನಲ್ಲಿ ಯಾವುದೇ ಫ್ಯಾಕ್ಟ್ರಿಗಳಿರಲ್ಲ, ಆ ಊರಿನಲ್ಲಿ ದೊಡ್ಡದಾದಂಥ ಏನು ಸಾಗಾಣಿಕೆ ಲಾಜಿಸ್ಟಿಕ್ ವ್ಯವಸ್ಥೆ ಇಲ್ಲ. ರೈಲ್ವೆ ಸ್ಟೇಷನ್ಗೆ 8 ಕಿಲೋಮೀಟ್ರ್ ದೂರ ಹೋಗ್ಬೇಕು. ಆದರೂ ಕೂಡ 20 ಲಕ್ಷ ರೂಪಾಯಿ ಒಂದು ಗುಂಟೆಗಿರಿ ಅಂತಾರೆ. ಅಂಥ ಕೆಟ್ಟ ಸ್ಥಿತಿಯಲ್ಲಿ ಇವತ್ತು ನಾವಿದ್ದೀವಿ, ದಯನೀಯ ಸ್ಥಿತಿಯಲ್ಲಿ ನಾವಿದ್ದೀವಿ. ಹೀಗಾಗಿ ನಮ್ಮ ಮಕ್ಕಳು ಬೇಗ ಸಂಪಾದನೆ ಮಾಡಲಿ, ಬೇಗ ಸೆಟ್ಲಾಗಲಿ ಅಂತ ಕಾಯ್ತಿರ್ತೀವಿ. ಯಾಕೆ? ಸಾಫ್ಟ್ವೇರ್ ಕಂಪ್ನಿಗೆ ಸೇರ್ಕೊಂಡ್ಬಿಟ್ರೆ ಆತನ ಜೀವನ ಸೆಟ್ಲಾಗತ್ತೆ. ಕ್ರೆಡಿಟ್ ಕಾರ್ಡ್ ಕೊಡ್ತಾರೆ, ಬ್ಯಾಂಕ್ನಲ್ಲಿ ಸಾಲ ಕೊಡ್ತಾರೆ, ಫ್ಲ್ಯಾಟ್ ತೊಗೋಬೋದು, ಸೈಟ್ ತೊಗೋಬೋದು, ಮದುವೆ ಮಾಡ್ಬೋದು. ಹೀಗೆ ನಮ್ಮ ಕನಸುಗಳು, ಮಧ್ಯಮ ವರ್ಗೀಯ ಜೀವನದ ಕನಸುಗಳೇನಿದ್ದಾವೆ ಅವೆಲ್ಲವೂ ಈಡೇರ್ತವೆ ಅನ್ನುವಂಥ ಕಾರಣಕ್ಕೋಸ್ಕರ ಕಾಲೇಜ್ ಹುಡ್ಕೋದು ಕೂಡ ಹಂಗೆ ಹುಡುಕ್ತೇವೆ ನಾವು. ಆಮೇಲೆ ಬರುವಂಥ ಕಂಪನಿಗಳು ಪ್ರಾಡಕ್ಟ್ ಬೇಸ್ಡ್ ಕಂಪನಿಗಳ, ಉದಾಹರಣೆಗೆ ಮೈಕ್ರೋಸಾಫ್ಟ್ ಪ್ರಾಡಕ್ಟ್ ಬೇಸ್ಡ್ ಕಂಪನಿ, ಗೂಗಲ್ ಪ್ರಾಡಕ್ಟ್ ಬೇಸ್ಡ್ ಕಂಪನಿ, ಬ್ಯಾಕ್ ಎಂಡ್ ಕೆಲಸ ಮಾಡುವಂಥ ಕಂಪ್ನಿಗಳಾವು, BPOಗಳಾವು, ಇವೆಲ್ಲ ನಾವು ಅದನ್ನು ವರ್ಗೀಕರಣ ಮಾಡಿ ಇದರಲ್ಲಿ ಯಾವುದು ಬೆಸ್ಟ್ ಅಂತ. ಈಗ ಆಮೇಲೆ ಏನಾಯಿತು, ಒಂದು ದೊಡ್ಡ ಮಟ್ಟದ ಬೆಳವಣಿಗೆ ಆಯ್ತು. ಏನು, BA ಮಾಡಬೇಕಾಗಿಲ್ಲ ಮಕ್ಕಳು, BCA ಮಾಡಿದ್ರು ಸಾಕು, ಕಂಪ್ಯೂಟರ್ ಅಪ್ಲಿಕೇಶನ್ಸ್ ಮಾಡಲಿ, ಅದರಲ್ಲೂ ನೌಕರಿ ಸಿಗ್ತದೆ. ಅದಕ್ಕಿಂತ ಮುಂದೆ ಹೋದರು BCom ಮಾಡಿದ್ರು ಪರವಾಗಿಲ್ಲ, BPOನಲ್ಲಿ ಸೇರ್ಕೋಬೋದು, ಕಾಲ್ ಸೆಂಟ್ರಲ್ಲಿ ಸೇರ್ಕೋಬೋದು ಅಂತ ಕಾಲ್ ಸೆಂಟ್ರು ಈ TCSದು ನಾಶಿಕ್ದು. ಜುಲೈ 2022ರಲ್ಲಿ ಮದುವೆ ಮಾಡ್ಕೋತೀನಿ ಅಂತ ಒಂದಷ್ಟು ಹುಡುಗಿಯರನ್ನು ಪುಸಲಾಯಿಸಿ ನಿರಂತರವಾಗಿ ಅವ್ರ ಮೇಲೆ ಅತ್ಯಾಚಾರ ಮಾಡಿ 2022 ಜುಲೈ, ನಾನು ಹೇಳ್ತಾ ಇರೋದು ನಿಮ್ಮ ವಿಷಯ, ಇವತ್ತಿಂದಲ್ಲ ಇದು. ಕೊನೆಗೆ ಅವರು ಅಲವತ್ತುಕೊಂಡು HR ಹತ್ರ ಹೋಗಿ ನಿಲ್ದ ಹಾಗೆ ಗೋಳಾಡಿ ಅಲ್ಲಿಯೂ ಪ್ರಯೋಜನ ಆಗಲಾರದೆ ಕೊನೆಗೆ ನಾಶಿಕ್ನ ದೇವಲಾಲಿ ಪೊಲೀಸ್ ಸ್ಟೇಷನ್ಗೆ ಹೋಗಿ, ದೇವಲಾಲಿ ಕ್ಯಾಂಪ್ ಅಂತ ಪೊಲೀಸ್ ಸ್ಟೇಷನ್, ಅಲ್ಲಿ ಹೋಗಿ ವಿಷಯವನ್ನು ಹೇಳಲಾಗಿ 7 ಜನ ಪೊಲೀಸ್ ತನಿಖೆ ಮಾಡಲಿಕ್ಕೆ ಗ್ರೂಪ್ D ನೌಕರರಾಗಿ TCS ಸೇರ್ಕೋತಾರೆ. ಹೌಸ್ ಕೀಪಿಂಗು, ಕಸ ಹೊಡೆಯೋದು, ಟಾಯ್ಲೆಟ್ ಕ್ಲೀನ್ ಮಾಡೋದು, ಅಲ್ಲಿ ಬಿದ್ದಿರುವಂಥ ಈ ಕಾಂಟ್ರಾಸೆಪ್ಟಿವ್ಗಳೇನು ನಿರೋಧಿಗಿರೋದಿದ್ರೆ ಅಂತ ತೊಳೆಯೋದು, ಈ ರೀತಿಯ ಕೆಲಸ ಮಾಡಿ ಒಳಗಡೆ ಏನು ನಡೀತಾ ಇದೆ ಅನ್ನುವಂಥ ಅವ್ರಿಗೆ ಹ್ಯಾಟ್ಸ್ ಆಫ್ ಹೇಳ್ಬೇಕು ಆ ಆಫೀಸರ್ಸ್ಗೆ. ಯಾಕೆಂದರೆ ಪೊಲೀಸರು ಈ ರೀತಿ ಅಂಡರ್ ಕವರ್ ಏಜೆಂಟಾಗಿ ಭಾರತ ದೇಶದಲ್ಲಿ ಒಂದು ಸಾಫ್ಟ್ವೇರ್ ಕಂಪ್ನಿಯಲ್ಲಿ ಕೆಲಸಕ್ಕೆ ಸೇರಿಕೊಂಡು 6 ತಿಂಗಳುಗಟ್ಟಲೆ ಇದ್ರ ಮೇಲೆ ಕೆಲಸ ಮಾಡಿ ತದನಂತರ ಇಡೀ ರ್ಯಾಕೆಟನ್ನು ಹಿಡಿದು ಹಾಕಿದ್ರಲ್ಲ, ಅದೇ ಸಾಮಾನ್ಯ ಕೆಲಸ ಅಲ್ಲ. ಆದರೆ ಅದ್ರ ಹಿಂದೆ ದೊಡ್ಡದಾದಂಥ ವಿಷವ್ಯೂಹವೇ ಇದೆ ಅನ್ನೋದು ಅವತ್ತಿನ ದಿವಸ ಯಾರಿಗೂ ಗೊತ್ತಿರಲಿಲ್ಲ. ಯಾವಾಗ ನಿದಾ ಖಾನು ಡಾಕ್ಟರ್ ಶಾಹೀನ್ ಶಾಹೀದ್ ಅನ್ನುವಂಥ ಒಬ್ಬ ಲೇಡಿ ಬಾಂಬರ್, ಈಕೆ ನವಂಬರ್ 25 ದಿಲ್ಲಿ ರೆಡ್ ಫೋರ್ಟ್ನಲ್ಲಿ ಬಾಂಬ್ ಬ್ಲಾಸ್ಟ್ ಆತಲ್ಲ, ಅದರ ಮಾಸ್ಟರ್ ಕಿಂಗ್ ಪಿನ್ ಆದಂಥ ಗ್ರೂಪ್ನಲ್ಲಿದ್ದವಳು ಇವಳು, ಡಾಕ್ಟರ್ ಶಾಹೀನ್ ಶಾಹೀದ್ ಅಂತೇಳಿ. ಆ ಶಾಹೀನ್ ಶಾಹೀದ್ ಜೊತೆ ಈ ನಿದಾ ಖಾನ್ಗೆ ಸಂಬಂಧ. ಈ ನಿದಾ ಖಾನು ಶಾಹೀನ್ ಶಾಹೀದ್ ಜೊತೆಗೆ ನಿರಂತರವಾದ ಸಂಪರ್ಕದಲ್ಲಿರ್ತಾಳೆ, ದಿಲ್ಲಿಗೆ ಹೋಗ್ತಾ ಇರ್ತಾಳೆ, ಬರ್ತಾ ಇರ್ತಾಳೆ, ಫೋನ್ ಮಾಡ್ತಾ ಇರ್ತಾಳೆ. ತಾನು ಹೇಗೆ ಲವ್ ಜಿಹಾದನ್ನು ಪ್ಲ್ಯಾಂಟ್ ಮಾಡಿದ್ದೀನಿ TCSನಲ್ಲಿ, ಹೇಗೆ ಹುಡುಗರು ಪುಸಲಾಯಿಸಿ, ಮುಸಲ್ಮಾನ ಹುಡುಗರು ಈ ಕೆಲಸಗಾರನ ಪುಸಲಾಯಿಸಿ, ತಮ್ಮ ಟೀಮ್ನಲ್ಲಿರುವಂಥ ಹುಡುಗಿಯರನ್ನ ಪುಸಲಾಯಿಸಿ ಬುರ್ಕ ಹಾಕ್ಸ್ಲಿಕ್ಕೆ ಶುರು ಮಾಡಿದ್ದಾರೆ, ಹೇಗೆ ಲಿಪ್ಸ್ಟಿಕ್ ಹಚ್ಕೊಳ್ಳಾರ್ದಂಗೆ ಇರ್ಲಿಕ್ಕೆ ಮಾಡಿದ್ದಾರೆ, ಹೇಗೆ ಕಲ್ಮಾ ಓದಲಿಕ್ಕೆ ಶುರು ಮಾಡಿದ್ದಾರೆ, ಅದೆಲ್ಲವನ್ನು ಮಾಹಿತಿ ಕೊಡ್ತಾ ಇರ್ತಾಳೆ. ಅಂದರೆ ಒಬ್ಬ ಪಂಚರ್ವಾಲಾನಿಂದ ಹಿಡಿದು ಒಬ್ಬ ಡಾಕ್ಟ್ರ್ವರೆಗೂ, ಒಬ್ಬ ಪಂಚರ್ವಾಲಾನಿಂದ ಹಿಡಿದು TCSನ HR ಅಲ್ಲಿ AGM ಅಂತೀವಳು, ನಿದಾ ಖಾನ್ ಅನ್ನೋಳು AGM ಅಂತೀವಿ. ಅಲ್ಲಿಯವರೆಗೂ ಹೇಗೆ ಇವರು ರ್ಯಾಕೆಟ್, ಅಂದರೆ ವೃತ್ತಿ ಯಾವುದೇ ಇರಬಹುದು, ಮತಾಂಧತೆ ಒಂದೇ ಅಂತ ಇಲ್ಲಿ ನಾ ಹೇಳೋದು. ಆಮೇಲೆ ಅವರು ಟಾರ್ಗೆಟ್ ಮಾಡ್ತಾ ಇರುವಂಥ ಮಕ್ಕಳು ಎಂಥವರು, ಮನೆಯಲ್ಲಿ ಮಿಡ್ಲ್ ಕ್ಲಾಸು, ದುಡ್ಡೇ ಇಲ್ಲ, ಅಕಸ್ಮಾತ್ ಆಕೆ ಮೇಲೆ ರಿಪೋರ್ಟ್ ಮಾಡಿ ಆಕೆಯನ್ನು ಕೆಲಸದಿಂದ ತೆಗೆದುಹಾಕ್ತೀನಿ ಅಂತ ಬ್ಲ್ಯಾಕ್ ಮೇಲ್ ಮಾಡೋದು. ಮನೆಯಲ್ಲಿ ಈಕೆಯನ್ನು ನಂಬಿಕೊಂಡು, ಈ ಮಗುವನ್ನು ನಂಬಿಕೊಂಡು, ಆ ಹುಡುಗಿನ ನಂಬಿಕೊಂಡು ಮನೆಯಲ್ಲಿ ಮದುವೆ ಮಾಡಬೇಕು ಅಥವಾ ಮನೆ ಕಟ್ಟಿಸ್ಬೇಕು, ಏನೇನೋ ಕನಸುಗಳನ್ನ ಕಂಡಿರ್ತಾರೆ. ಆಕೆ ಇದ್ದಕ್ಕಿದ್ದಾಗ ಆ ಹುಡುಗಿ ಕೆಲಸ ಹೋಗ್ಬಿಟ್ರೆ ಮುಂದೆ ಅವ್ರ ಬದುಕಿ ಹೇಗೆ ಅಂತ. ಅದಕ್ಕೆ ಆ ಹುಡುಗಿ ಇವರ ಆಮಿಷಕ್ಕೆ ತಲೆಬಾಗಿ ಇವ್ರು ಹೇಳ್ದಂಗೆ ಕೇಳೋದು. ಅದು 280 ಫೋಟೋಗಳು, ಇವ್ರ ಜೊತೆ ಲೈಂಗಿಕ ತೃಷೆ ತೀರಿಸುವಂಥ 280 ಫೋಟೋಗಳು. ಇದೇ ಲೋಫರ್ಗಳು, ದಾನಿಶ್ ಶೇಖು, ಶಾರುಖ್ ಶೇಖು, ರಾಜಾ ಮೆಮೋನು, ತೌಸಿಫ್ ಅತ್ತಾರು, ಇವರು
ಹೆದರಿಸೋದು, ಬ್ಲ್ಯಾಕ್ಮೇಲ್ ಮಾಡೋದು, ಸೋಷಿಯಲ್ ಮೀಡಿಯಾದಲ್ಲಿ ನಿಮ್ದು ಹಾಕಿಬಿಡ್ತೀನಿ ಅನ್ನೋದು, ನಿನ್ನ ಫ್ರೆಂಡ್ ಯಾರಿದ್ದಾರೆ ಪರಿಚಯ ಮಾಡಿಸೋ ಅನ್ನೋದು. ಇದಕ್ಕಿಂತ ಭಾಳ ವಿಚಿತ್ರ ಆಗಿದ್ದು ಒಬ್ಬ ಹುಡುಗನ ಪ್ರಕರಣ ನಿನ್ನೆ ಬೆಳಕಿಗೆ ಬಂದಿದೆ. ಆತ ಕೂಡ ಬಂದು ದೇವಲಾಲಿ ಪೊಲೀಸ್ ಸ್ಟೇಷನ್ ಸ್ಟೇಟ್ಮೆಂಟ್ ಮಾಡಿದ್ದಾನೆ. ಏನಂದರೆ ಹಿಂದೂ ಹುಡುಗ, ಸಮರ್ಥ ರಾಮದಾಸರ ಭಕ್ತ, ರುದ್ರಾಕ್ಷಿ ಹಾಕೋತಾನೆ ಕೊಳಲ್ಲಿ. ಕಳೆದ 2.5 ವರ್ಷದಿಂದ ಅವನಿಗೆ ಇನ್ನಿಲ್ಲದ ಹಾಗೆ ಆತನಿಗೆ ಕಿರುಕುಳ ಕೊಡ್ತಾ ಇದ್ದಾರೆ. ನಿನ್ನ ಕೆಲಸದಿಂದ ತೆಗೆದಾಕ್ಬಿಡ್ತೀನಿ ಅಂತ ಹೆದರಿಸೋದು, ಬಾ ಕಲ್ಬಂ ಓದು ಅನ್ನೋದು. ಅಪ್ಪಿತಪ್ಪಿ ಈತ ರಂಜಾನ್ ದಿವಸ ಇವ್ರ ಮನೆ ಹತ್ರ ಹೋಗ್ಬಿಡ್ತಾನೆ. ಬಾ ಅಂತ ಕರೀತಾರೆ, ತಿನ್ನು ದನದ ಮಾಂಸ ಅಂತಾರೆ, ಬಾ ನೀನು ಅಂತಾರೆ, ಕರ್ಕೊಂಡು ಹೋಗ್ತಾರೆ. ಎಷ್ಟು ಕಾಟ ಕೊಟ್ಟಿದ್ದಾರೆ ಆ ಹುಡುಗನಿಗೆ ಅಂದರೆ ಆತ ಕೊನೆಗೆ ಇಂಟ್ರಾವರ್ಟ್ ಆಗಿ ತೀರಾ ಫ್ರಸ್ಟ್ರೇಷನ್ಗೊಳಗಾಗಿ ಆತ್ಮಹತ್ಯೆ ಮಾಡ್ಕೊಳ್ಳೋ ಪರಿಸ್ಥಿತಿಗೆ ಹೋಗಿರ್ತಾನೆ. ದೇವ್ರ ದಯದಿಂದ ಮಾರ್ಚ್ 2026 ಈ ಪ್ರಕರಣ ದಾಖಲಾದ ಮೇಲೆ ಆತನಿಗೆ ಒಂದು ನಿಟ್ಟುಸಿರು ಬಿಡ್ತಾನೆ. ನನಗೆ ಎಲ್ಲಿಯಾದರೂ ಒಂದು ಬೆಳಕಿದೆ, ಬದುಕನ್ನು ಕಟ್ಕೋಬೋದು ಅನ್ನೋಂಥ ಧೈರ್ಯ ಉಂಟಾಗತ್ತೆ. ಇವ್ರ ಮೇಲೆ ಕ್ರಮ ಕೈಗೊಳ್ಳೋದು ಖಚಿತ ಅಂತಾಗತ್ತೆ. ಅದಾದ ಮೇಲೆ ಮಹಾರಾಷ್ಟ್ರ ಪೊಲೀಸ್ ಕ್ರೈಮ್ ಬ್ರಾಂಚ್ ಒಂದು ಕಡೆ, SIT ಇನ್ನೊಂದು ಕಡೆ, NIA ಮತ್ತೊಂದು ಕಡೆ ಏಕಕಾಲಕ್ಕೆ ದಾಳಿ ಮಾಡಿದಾಗ ಗೊತ್ತಾಗಿದ್ದೇನೆಂದರೆ ಹರಿಯಾಣದ ಯೂನಿವರ್ಸಿಟಿ ಯಾವುದು ನವಂಬರ್ 25ರಂದು ನಡೆದಂಥ ಬಾಂಬ್ ಬ್ಲಾಸ್ಟ್ನ ಸಂಪರ್ಕ ಹರಿಯಾಣದ್ದು, ಜೊತೆಗೆ ಈ ಶಾಹಿದು, ಜೊತೆಗೆ ಈ ನಿದಾ ಖಾನ್, ಇವರೆಲ್ಲ ಸಂಪರ್ಕಗಳು ಬೆಳಕಿಗೆ ಬರ್ತವೆ. ಈಗ ಏನು ನಾಟಕ? ಈಗ ಈಕೆ ನಿದಾ ಖಾನ್ ಏನೋ ಪ್ರೆಗ್ನೆಂಟ್ ಅಂತೆ, ನಾನು ಗರ್ಭಿಣಿ, ಆದ್ದರಿಂದ ನನಗೆ ಆ್ಯಂಟಿಸಿಪೇಟ್ರಿ ಬೇಲ್ ಕೊಡಿ. ನೋಡಿ ಹೆಂಗಿದೆ. ಈಕೆ ಇಷ್ಟು ಜನರ ಬದುಕನ್ನು ಹಾಳು ಮಾಡಿದ್ಲು. ಮನೆಯನ್ನು ಮಾಡ್ಕೊಂಡಿದ್ದಲ್ಲಿ ಠಾಣಾ ಡಿಸ್ಟ್ರಿಕ್ಟ್ನ ಮುಂಬರಾದಲ್ಲಿ. ಈಕೆ ಪರಾರಿ ಆಗ್ಬಿಟ್ಲು. ಪರಾರಿಯಾಗಿ ಭಿವಂಡಿನಲ್ಲಿ ಬುರ್ಕ ಹಾಕ್ಕೊಂಡು ಹೋದ್ಲು. ಯಾವ ಪೊಲೀಸ್ ರೆಡಿಯೋಕ್ಕಾಗತ್ತೆ ರೀ? ಬುರ್ಕ ಹಾಕ್ಕೊಂಡು ಅವ್ರನ್ನ ಯಾರನ್ನ ಮುಟ್ಟಕ್ಕಾಗತ್ತಾ? ಬಿಹಾರದ ಸರ್ಕಾರ ಒಂದು ಆದೇಶ ಮಾಡ್ತಿ, ಏನಂತ, ಬುರ್ಕ ಹಾಕ್ಕೊಂಡವ್ರನ್ನ ನಮ್ಮ ಅಂಗಡಿ ಒಳಗಡೆ ಸೇರಿಸೋಂಗಿಲ್ಲ ಅಂತ ನಿಷೇಧ ಅಂತ ಮಾಡಿದ್ರಲ್ಲಿ ವ್ಯವಹಾರ ಬಿಸ್ನೆಸ್ ಮ್ಯಾನ್ಗಳೆಲ್ಲ ಸೇರಿ ವರ್ತಕರು. ಯಾಕೆಂದರೆ ಕಳ್ತನ ಮಾಡಿದ ಮೇಲೆ ಹಿಡಿಯೋಕ್ಕಾಗಲ್ಲ, ಬುರ್ಕ ಹಾಕ್ಕೊಂಡಿರ್ತಾರೆ. ಹೆಂಗೆ ನಮ್ಮನ್ನು ಮುಟ್ಟಿದ್ದೀನಿ, ಲೈಂಗಿಕ ಶೋಷಣೆ ಮಾಡಿದ್ಯಾ ನೀನು, ಮ್ಯಾನ್ ಹ್ಯಾಂಡ್ಲಿಂಗ್ ಮಾಡಿದ್ಯಾ ಅಂತ ಕೇಸ್ ಹಾಕ್ತಾರೆ ನಾಳೆ. ಈಕೆ ಬುರ್ಕ ಹಾಕ್ಕೊಂಡು ಭಿವಂಡಿನಲ್ಲಿ ಇದ್ಲು. ಭಿವಂಡಿನಲ್ಲಿ 60% ಮುಸಲ್ಮಾನರಿದ್ದಾರೆ ಮುಂಬೈನ ಭಿವಂಡಿನಲ್ಲಿ. ನೀವು ಹೋದರೆ ಪಾಕಿಸ್ತಾನಕ್ಕೆ ಹೋಗಿದ್ರೋ, ಬಾಂಗ್ಲಾದೇಶಕ್ಕೆ ಹೋಗಿದ್ರೋ, ಎಲ್ಲಿದ್ರೆ ಅಂತ ನಿಮ್ಗೆ ಗೊತ್ತೇ ಆಗಲ್ಲ. ಭಿವಂಡಿನಲ್ಲಿ ಒಂದು ಸಲ ನೀವು ಓಡಾಡಿ ಬಂದುಬಿಡ್ರಿ. ನಾನು 100 ಸಲ ಹೋಗಿದ್ದೀನಿ ಅಲ್ಲಿ. ಭಿವಂಡಿನಲ್ಲಿ ಒಂದು ರೌಂಡ್ ಓಡಾಡಿ ಬನ್ನಿ. ನಿಮಗೆ ಭಾರತ ಅಂತ ಹೇಳಿದ್ರೆ ನಾನು ನೀವು ಹೇಳ್ದಂಗೆ ಕೇಳ್ತೀನಿ. ಅಂಥ ಪ್ರದೇಶ ಆಯ್ಕೆ ಮಾಡೋದು ಹೆಂಗಿದೆ ನೋಡಿ, ಇವ್ರು ಹೆಂಗೆ ಪ್ಲ್ಯಾಂಟ್ ಮಾಡ್ತಾರೆ ಅನ್ನೋದನ್ನು ನೋಡಿ. ಇದು ನಿದಾ ಖಾನ್ ಐಡಿಯಾ ಆಗಿರೋದಿಲ್ಲ. ಇದ್ರ ಹಿಂದಿರುವಂಥ ಶಕ್ತಿಗಳಿದಾವಲ್ಲ, ಆ ಶಕ್ತಿಗಳು ಈ ರೀತಿಯದಾಗಿ ವ್ಯವಸ್ಥೆಯನ್ನು ಮಾಡಿರ್ತವೆ. ಇವ್ರಿಗಾಗಿ ಅಲ್ಲಿ ಗ್ರೌಂಡಲ್ಲಿ ಕೆಲಸ ಮಾಡಲಿಕ್ಕೆ ಜನ ಇರ್ತಾರೆ, ಹೇಗೆ ಇವ್ರನ್ನ ರಕ್ಷಣೆ ಮಾಡಬೇಕು ಅಂತ. ಈಗ ಪರಿಸ್ಥಿತಿ ಏನಾಗಿದೆ, ನಾಸಿಕ್ನ TCS ಕಚೇರಿಯನ್ನೇ ಬಂದ್ ಮಾಡಿಬಿಟ್ರು ನಿನ್ನೆ. ಇದಕ್ಕಿಂತ ದೊಡ್ಡ ಆರೋಪ ಏನಾದರೂ ಬೇಕನ್ರಿ? ಒಂದು ಕಂಪನಿ ಕಾರ್ಪೊರೇಟ್ ಸೆಕ್ಟ್ರಲ್ಲಿ TCS ಅಂತ ಜಗತ್ತಿನ ದೊಡ್ಡ ದೊಡ್ಡ ಕಂಪನಿಗಳ ಜೊತೆ ಕಾಂಟ್ರಾಕ್ಟ್ಗಳನ್ನು ಮಾಡಿಕೊಂಡು ಔಟ್ಸೋರ್ಸ್ ಮಾಡ್ತಾ ಕೆಲಸ ಮಾಡಿಸುವಂಥ ಕಂಪ್ನಿ ಲವ್ ಜಿಹಾದಿಗೆ, ಕಾರ್ಪೊರೇಟ್ ಜಿಹಾದಿಗೆ ಒಳಗಾಗಿ ಮತಾಂತರದ ದೊಡ್ಡ ಆರೋಪ ಉಂಟಾಗಿ ಇಡೀ ದೇಶಾದ್ಯಂತ ದೊಡ್ಡ ಸಂಚಲನೆ ಸೃಷ್ಟಿ ಮಾಡಿ ಕೋಲಾಹಲ ಮಾಡಿದ ಸಂದರ್ಭದಲ್ಲಿ ಕಂಪನಿಯನ್ನು ಮುಂದುವರ್ಸ್ಕೊಂಡು ಹೋಗೋಕ್ಕಾಗತ್ತಾ? ಕೇವಲ ನಾಶಿಕ್ ಮಾತ್ರ ಅಲ್ಲ, ದೇಶದಲ್ಲಿರುವ ಎಲ್ಲ TCS ಮೇಲೂ ದೊಡ್ಡದಾದಂಥ ಕಳಂಕವೇ ಇದು. ರತನ್ ಟಾಟಾ ಅವ್ರದ್ದು ಭಾಳ ದೊಡ್ಡ ಕೊಡುಗೆ ಈ ದೇಶಕ್ಕೆ ಇಲ್ಲ ಅಂತ ಹೇಳಲ್ಲ. ಒಂದು ಪಿನ್ನಿಂದ ಹಿಡಿದು, ಉಪ್ಪಿನಿಂದ ಹಿಡಿದು, ಯಂತ್ರೋಪಕರಣದಿಂದ ಹಿಡಿದು, ಐರನ್ನಿಂದ ಹಿಡಿದು, ಸ್ಟೀಲಿಂದ ಹಿಡಿದು ಎಲ್ಲ ಮಾಡಿರ್ಬೋದು. ಆದರೆ ಕಾರ್ಪೊರೇಟ್ ವಲಯದಲ್ಲಿ ಮಾಡಬೇಕಾದ ಬಿಗಿಯನ್ನು ಮಾಡಲಿಲ್ವಲ್ಲ. ಈ ಸಾಬ್ರನ್ನ ಕರ್ಕೊಂಬಂದಲ್ಲಿ ಟೀಮ್ ಲೀಡ್ಗಳನ್ನು ಮಾಡಿ ಈ ರೀತಿಯ ದಂಧೆ ಮಾಡಲಿಕ್ಕೆ ಬಿಡುವಂಥ ಮ್ಯಾನೇಜ್ಮೆಂಟನ್ನು ಇಟ್ಕೊಂಡಿದ್ದಾರಲ್ಲ, ಅಂಥ ಮ್ಯಾನೇಜ್ಮೆಂಟನ್ನು ನಾವು ಹೆಂಗೆ ಒಪ್ಪಕ್ಕಾಗತ್ತೆ? TCS ಆದರೂ ಒಂದೇ, ಯಾವ ಕಂಪ್ನಿ ಆದರೂ ಒಂದೇ. ನಮ್ಮ ಹಿಂದೂ ಹೆಣ್ಮಕ್ಕಳು ಈ ರೀತಿ ಸಫರ್ ಆಗ್ತಾರೆ, ಧರ್ಮದ ಹೆಸರಲ್ಲಿ ಅವರನ್ನು ಬಳಕೆ ಮಾಡ್ಕೊಳ್ಳಾಗತ್ತೆ, ದುರ್ಬಳಕೆ ಮಾಡ್ಕೊಳ್ಳಾಗತ್ತೆ ಅಂತಂದರೆ ನೋಡಿ, ಒಂದೇ ಒಂದು ವಿಪಕ್ಷದ ಒಂದೇ ಒಂದು ಪಕ್ಷ ಇದ್ರ ಬಗ್ಗೆ ಧ್ವನಿಯನ್ನು ಎತ್ತಾ ಇಲ್ಲ. ಯಾವ ಅಖಿಲೇಶ್ ಯಾದವ್ ಮಾತಾಡ್ತಾ ಇಲ್ಲ, ರಾಹುಲ್ ಗಾಂಧಿನೂ ಮಾತಾಡ್ತಾ ಇಲ್ಲ. ಯಾಕೆ? ಮುಸಲ್ಮಾನರು ಮಾಡಿರುವಂಥ ಷಡ್ಯಂತ್ರ, ಮುಸಲ್ಮಾನರು ಮಾಡಿರುವಂಥ ಲವ್ ಜಿಹಾದು, ಮುಸಲ್ಮಾನರು ಕೊಟ್ಟಿರುವಂಥ ಲೈಂಗಿಕ ಕಿರುಕುಳ, ಮುಸಲ್ಮಾನರು ಮಾಡಿರುವಂಥ ಅತ್ಯಾಚಾರಗಳು ಒಂದಲ್ಲ ಎರಡಲ್ಲ. ನೀವು ಅದರ ಹೊತ್ತಿಗೆಯನ್ನು ತೆಗೆದು ಬಿಟ್ಟರೆ ನೀವು ಹೀಗೆಲ್ಲ ಮಾಡಲಿಕ್ಕೆ ಸಾಧ್ಯವ ಅಂತ ಆ ಮಟ್ಟಿಗೆ ಅಲ್ಲಿ ಭೀಕರತೆಯಿಂದ ನಡೆಸಿದಂಥ 4 ವರ್ಷಗಳ ಕಾಮಕಾಂಡ, ಕರ್ಮಕಾಂಡ ಇದು. ಈಗ ಈತನ ಮನೆಯನ್ನು ದೇವೇಂದ್ರ ಫಡ್ನವೀಸ್ ನಿನ್ನೆ ಬುಲ್ಡೋಸರ್ ಹಚ್ಚಿ ಕೆಡಿಸಿದರು, ದಾನಿಶ್ ಶೇಖನ ಮನೆಯನ್ನು. ಅಂದರೆ ಮನೆ ಕೂಡ ಅನಧಿಕೃತವಾಗಿ ಕಟ್ಟಿರ್ತಾನೆ ಅಂತ. ಯಾವ ಮಟ್ಟಿಗೆ ಇರ್ಬೋದು ಆಲೋಚನೆ ಮಾಡಿ. ಈಗ ಅದರ ತನಿಖೆ ನಡೀತಾ ಇದೆ. ತನಿಖೆ ಆ್ಯಂಟಿಸಿಪೇಟ್ರಿ ಬೇಲ್ ಹಾಕಿರೋದೆಲ್ಲಿ? ನಾಸಿಕ್ ಕೋರ್ಟ್ನಲ್ಲಿ. ಯಾಕೆ ಜೂರಿಡಿಕ್ಷನ್ ಅಲ್ಲಿ ಬರುತ್ತೆ ನೋಡಿ. ಈಕೆ ಪರಾರಿಯಾಗಿದ್ದಾಳೆ. ಈಕೆ ಪರವಾಗಿ ವಕೀಲ ಬಂದು ನೋಡಿ, ಗರ್ಭಿಣಿ ಆಗಿರೋದ್ರಿಂದ ಬಿಟ್ಬಿಡಿ. ಗರ್ಭಿಣಿ ಏನು ಬೇಕಾದ್ರೂ ಮಾಡ್ಬೋದು. ಹಾಗಾದರೆ ಅದಕ್ಕೆ ಮಾಫಿನಾ?
ಪ್ರಶ್ನೆ ಮಾಡಬೇಕಾದಂಥ ವಿಚಾರ. ನನಗೆ ಪ್ರತಿ ದಿವಸ ಒಂದು 10 ಜನ ಆದರೂ ಕೆಳಗೆ ಕಮೆಂಟ್ ಆಗ್ತಾರೆ, ಯಾಕೆ ನೀವು ನಾಶಿಕ್ ಬಗ್ಗೆ ಮಾತಾಡ್ತಾ ಇಲ್ಲ, ಅಲ್ಲಿಯ ಕಾರ್ಪೊರೇಟ್ ಜಿಹಾದ್ ಬಗ್ಗೆ. ಮೊಟ್ಟ ಮೊದಲೇ ದಿವಸವೇ ನಾವು ಅದ್ರ ಬಗ್ಗೆ ವಿಡಿಯೋ ಮಾಡಿದ್ವಿ. ಸುದೀರ್ಘವಾದಂಥ ಮತ್ತು ಸಂಪೂರ್ಣ ಮಾಹಿತಿ ಒಳಗೊಂಡಂಥ ವಿಡಿಯೋ ಮಾಡಿರೋದು ನಾವು. ಈಗ ಏನು ಹೇಳಿದ್ದೀನಿ ಇದ್ರ 3 ಪಟ್ಟು ಅದರಲ್ಲಿದೆ. ದಯವಿಟ್ಟು ಹಿಂದುಗಡೆ ತಿರುಗಿ ಏನೇನು ಮಾಡಿದ್ವಿ ಒಂದು ಸಂಚಿಕೆ ಒಂದು ಸಲ ಸಾಧ್ಯ ಆದರೆ ನೋಡ್ಕೊಂಬಿಡಿ. ಯಾಕಂದರೆ ಯಾವ ವಿಷಯವನ್ನು ಅಂಥ ಗಹನವಾದಂಥ ವಿಚಾರಗಳನ್ನು ನಮ್ಮ ಹೆಣ್ಮಕ್ಳಿಗೆ ಸಂಬಂಧಪಟ್ಟಂಥ ವಿಚಾರ ಅಂತೂ ಬಿಡೋ ಪ್ರಶ್ನೆನೇ ಬರೋದಿಲ್ಲ. ಆಮೇಲೆ ನಮ್ಮ ಮಧ್ಯಮ ವರ್ಗೀಯರಿಗೆ ಯಾವ ಕಿರುಕುಳ ಆಗ್ತಾವಂಥ ವಿಷಯವನ್ನು ಮಾತಾಡದೆ ಹೋದರೆ ನಾವು ಯಾಕೆ ವಿಡಿಯೋ ಮಾಡೋಕೆ ಹೇಳಿ. ಈ ರಾಜಕೀಯ ಪಟ್ಟಿಂಗರ ಬಗ್ಗೆ ಎಷ್ಟೊಂತ ಮಾತಾಡೋಣ, ಬದುಕಿನ ಬಗ್ಗೆ ಮಾತಾಡೋಕೆ ನಾವು. ಇಂಥದೇ ಒಬ್ಬ ಸಾಫ್ಟ್ವೇರ್ ಇಂಜಿನಿಯರ್ನ ಕಥೆಯನ್ನು ಇವತ್ತು ನಿಮ್ಗೆ ಹೇಳ್ತೀನಿ. ದಿಲ್ಲಿಯಲ್ಲಿ ನಡೆದದ್ದು, ವಸಂತ ವಿಹಾರದಲ್ಲಿ ನಡೆದಂಥ ಘಟನೆ. ಗಂಡ ಹೆಂಡತಿ, ಗಂಡ ಸಾಫ್ಟ್ವೇರ್ ಇಂಜಿನಿಯರು, ಒಂದು ಮಗು ಇದೆ ಸೀಮಾ ಅಂಥೇಳಿ. ಗಂಡನಿಗೆ ಯಾವುದೋ ವಿಷಯ ಕೋಪ ಬರುತ್ತೆ, ಹೆಂಡ್ತಿಗೆ ಕಪಾಳಕ್ಕೆ ಹೊಡೆದು ಬಿಡ್ತಾನೆ. ಕಪಾಳಕ್ಕೆ ಹೊಡಿತಾನೆ. ಹೊಡೆದ ತಕ್ಷಣ ಹೆಂಡ್ತಿಗೆ ಎಲ್ಲಿ ಕೋಪ ಇತ್ತು ಏನೋ ಸ್ಯಾಂಡಲ್ ಹಾಕ್ಕೊಂಡಿರ್ತಾಳೆ. ಸ್ಯಾಂಡಲ್ ತೊಗೊಂಡು ಗಂಡನ ಕಡೆ ಬೀಸ್ತಾಳೆ. ಪುಣ್ಯಕ್ಕೆ ಆತನ ಕಿವಿಯನ್ನು ದಾಟಿ ಆ ಕಡೆ ಬೀಳುತ್ತೆ, ಆತನ ಟಚ್ ಆಗೋದಿಲ್ಲ ಅದು. ಇದನ್ನು ಆ ಗಂಡನ ಸೋದರಿ ನೋಡ್ತಾಳೆ ಮನೆಯಲ್ಲಿ. ನೋಡಿದವಳು ಹೇಳ್ತಾಳೆ, ಈಕೆ ಒಳ್ಳೆ ಮಂತನದಿಂದ ಬಂದವಳಲ್ಲ, ಇವಳು ಚಪ್ಪಲಿಯಿಂದ ಹೊಡಿತಾಳೆ ನಿನ್ನ ಗಂಡನ ಅಂದರೆ ಯಾವ ಮಟ್ಟಿಗೆ ಈಕೆ ಇರಬೇಕು ಯೋಚನೆ ಮಾಡು. ಯಾವಾಗಲೂ ಗಂಡ ಈ ರೀತಿ ಕೋಪಗೊಂಡಾಗ ಸಮಾಧಾನ ಮಾಡಬೇಕಾದ ಕೆಲಸ ಹೇಳ್ತಿದ್ದು. ಆಕೆ ನೀನು ತಿರುಗಿ ಚಪ್ಪಲಿಲಿ ಹೊಡಿತಾಳೆ ಅಂತಂದರೆ ಅವಳ ಜೊತೆ ಹೆಂಗೆ ಸಂಸಾರ ಮಾಡ್ತೀಯ ನೀನು? ಗಂಡ ಸೈಲೆಂಟ್ ಆಗ್ತಾನೆ. ಮುಂದೆ ಇದೇ ಕಂದರ ಬೆಳೀತಾ ಹೋಗುತ್ತೆ, ಬಿರುಕು ಬೆಳೀತಾ ಹೋಗುತ್ತೆ. ಆ ಕಡೆ ಹೆಂಡ್ತಿಗೆ ಅವ್ರ ಕಡೆಯವರು ಹೇಳ್ಕೊಡ್ತಾ ಇರ್ತಾರೆ, ಪುಸಲಾಯಿಸ್ತಾ ಇರ್ತಾರೆ, ನೀನು ಯಾಕೆ ಸುಮ್ಮನಿರ್ತೀಯ ಗಂಡ ಏನಾದ್ರು ಮಾಡಿದ್ರೆ ಅಂತ. ಈ ಕಡೆ ಗಂಡನಿಗೆ ಆತನ ಸೋದರಿ, ಮನೆಯಲ್ಲಿರೋ ಉಳಿದವರೆಲ್ಲ ಈಕೆ ಜೊತೆ ಏನು ಸಂಸಾರ ಮಾಡ್ತೀಯ ಅಂತ ಅವ್ರು ಹೇಳ್ತಾರೆ. ಕೊನೆಗೆ ಇಬ್ಬರು ಡೈವರ್ಸ್ ತೊಗೋಬೇಕು ಅಂತ ಡಿಸೈಡ್ ಮಾಡ್ತಾರೆ. ಡೈವರ್ಸ್ ಹೋಗ್ಕೊಂಡು ಡಿಸೈಡ್ ಮಾಡ್ತಾರೆ. ಲಾಯರ್ ಹತ್ರ ಹೋಗ್ತಾರೆ. ಲಾಯರ್ ಹತ್ರ ಹೋದಾಗ ಲಾಯರ್ ಹೇಳ್ತಾನೆ, ನೀವು ಆತ ಕಪಾಳಕ್ಕೆ ಹೊಡೆದ, ನಾ ಚಪ್ಪಲಿಲಿ ಹೊಡೆದೆ, ಇವೆಲ್ಲ ಹೇಳಿದರೆ ಡೈವರ್ಸ್ ಸಿಗಲ್ಲ. ಎಲ್ಲರ ಮನೇಲಿ ಜಗಳ ಇರ್ತವೆ, ಅದಕ್ಕೆ ಗುರುತರವಾದಂಥ ಆರೋಪ ಮಾಡಬೇಕು ನೀವು. ಗಂಡ ಕೇಳ್ತಾನೆ ಸಾಫ್ಟ್ವೇರ್ ಇಂಜಿನಿಯರು, ಏನಂತ ಆರೋಪ ಮಾಡೋದು? ಆಕೆಯ ನಡತೆಯೇ ಸರಿ ಇಲ್ಲ ಅಂತ ಮಾಡು, ಚಾರಿತ್ರ್ಯ ಇಲ್ಲ, ಅವಳಿಗೆ ಶೀಲ ಇಲ್ಲ ಅಂತ ಮಾಡು. ವಿತ್ ಒಂದು ಸೆಕೆಂಡು ಕನಲ್ಲಿ ಹೋಗ್ತಾನೆ, ಕಲವೆಲ್ಗೊಂಡ್ಬಿಡ್ತಾನೆ. ಹೆಂಗೆ ಹೇಳೋದು, ನನ್ನ ಹೆಂಡ್ತಿ ಕ್ಯಾರೆಕ್ಟರ್ ಸರಿ ಇಲ್ಲ ಅಂತ ಹೇಳೋದು ಹೆಂಗೆ ಅಂತ. ಯಾವ ಕೆಲಸನೂ ಆಕೆ ಮಾಡಿಲ್ಲ, ಅದರ ಡೈವರ್ಸ್ ಬೇಕು, ಹೇಳಲೇಬೇಕು. ಈಕೆಗೆ ಹೆಂಡ್ತಿಗೆ ಕೇಳ್ತಾರೆ, ನಾನೇನಂತ ಕಾರಣ ಹೇಳಿ, ಇಲ್ಲ ದುಡ್ಡಿಗೆ ಪೀಡಿಸ್ತಾರೆ, ನನಗೆ ಸಿಕ್ಕಾಪಟ್ಟೆ ಡೌರಿ ತೊಗೊಂಬ ಮನೆಯಿಂದ ಅಂತ ಹರ್ಯಾಶ್ ಮಾಡ್ತಾರೆ, ಅದಕ್ಕೆ ನನಗೆ ಡೈವರ್ಸ್ ಕೇಳ್ತಾ ಇದ್ದೀನಿ. ಯಾಕೆ ಅಂತ ಒಂದು ದಿವಸ ನನ್ನ ಗಂಡ ದುಡ್ಡು ಕೇಳಿಲ್ಲ, ಈ ಥರ ನಾನು ಹೆಂಗೂ ವರದಕ್ಷಿಣೆ ಅಂಥೇಳಿ ಆತ ಮೇಲೆ ಇದು ಮಾಡಲಿ. ಆದರೂ ಇಬ್ಬರು ಡೈವರ್ಸ್ ಬೇಕು. ಆಯಿತು, ಇಬ್ಬರು ಸಪ್ರೇಷನ್, 3 ತಿಂಗಳು ಬೇರೆ ಇದ್ದು ತೋರಿಸಿ ಅಂತ ಕೌನ್ಸಿಲಿಂಗ್ ಮಾಡ್ತಾರೆ. ಕೌನ್ಸಿಲಿಂಗ್ ಆದಮೇಲೆ ಫೈನಲ್ ಒಂದು ದಿವಸ ಕೋರ್ಟಿಗೆ ಡೈವರ್ಸ್ ಲಾಸ್ಟ್ ಅಪಿಯರೆನ್ಸ್. ಅದು ಈಕೆ ಕುಟುಂಬದವರು ಬಂದಿದ್ದಾರೆ, ಈತನ ಕುಟುಂಬದವರು ಬಂದಿದ್ದಾರೆ. ಮುಗಿದೋಗ್ತದೆ ಇವತ್ತು ಕೇಸು. ನಮ್ಮ ಮಗ ಸ್ವತಂತ್ರ ಅಂತ ಇವ್ರು ಅನ್ಕೋತಾರೆ, ನನ್ನ ಮಗಳು ಸ್ವತಂತ್ರ ಅಂತ ಅವ್ರ ಕಡೆ ಅನ್ಕೋತಾರೆ, ಅವ್ರ ಜೊತೆ ಇರೋರೆಲ್ಲ. ಡೈವರ್ಸ್ ಸಿಗತ್ತೆ. ಡೈವರ್ಸ್ ಸಿಕ್ಕಾಪಟ್ಟೆ ಬಿಸಿಲಿರುತ್ತೆ. ಡೈವರ್ಸ್ ಸಿಗತ್ತೆ. ಡೈವರ್ಸ್ ಸಿಕ್ಕ ತಕ್ಷಣ ಬೇಸರದಲ್ಲಿ ಇವರಿಬ್ಬರು ನಡ್ಕೊಂಡು ಬರ್ತಾ ಇರ್ತಾರೆ. ವಿಚ್ಛೇದಿತರಾದಂಥ ಪತಿ ಪತ್ನಿಯರು, ಡೈವರ್ಸ್ ಆಗಿ ವಿಚ್ಛೇದಿತರಾದಂಥ ಕುಟುಂಬದವ್ರು ಇದಾರಲ್ಲ, ಅವರು ಇದ್ದಕ್ಕಿದ್ದಾಗಿ ಎದುರುಗಡೆ ಒಂದು ಜ್ಯೂಸ್ ಶಾಪಲ್ಲಿ ಇದು ಶುಗರ್ ಕೇನ್ ಮಾರ್ತಾ ಇರೋದು ಕಾಣುತ್ತೆ, ಕಬ್ಬಿನ ಜ್ಯೂಸು. ಮತ್ತೊಬ್ಬರು ಅಲ್ಲಿ ಕಾಲಕಟ್ಟ ಮಾರ್ತಿರ್ತಾರೆ. ಜ್ಯೂಸ್ ಸೆಂಟರ್ ಇರುತ್ತೆ. ಸೆಕೆ ಇದೆ, ಬಾ ಎಲ್ಲರೂ ಜ್ಯೂಸ್ ಕುಡಿಯೋಣ ಅಂತ ಎಲ್ಲ ಆ ಕಡೆ ಹೋಗ್ತಾರೆ. ಇವರಿಬ್ಬರು ಏಕಾಂಗಿಗಳಾಗಿಬಿಡ್ತಾರೆ. ನಡ್ಕೊಂಡು ಆ ಕ್ಯಾಂಪಸ್ಸಿಂದ ಹೊರಗಡೆ ಬರ್ತಾರೆ. ಹೊರಗಡೆ ಬಂದಾಗ ಗಂಡ ಇದ್ದವನು ಒಂದು ಮಾತು ಕೇಳ್ತಾನೆ ಹೆಂಡ್ತಿಗೆ, ಅಲ್ಲ ನಾನು ನಿನಗೆ ಕೇವಲ 10 ಲಕ್ಷ ರೂಪಾಯಿ ಅಲಿಮಿನಿ ಕೊಡ್ತೀನಿ ಅಂತ ಕೋರ್ಟಲ್ಲಿ ಆರ್ಡರ್ ತೊಗೊಂಡಿದ್ದೀನಿ, ಆಮೇಲೆ ತಿಂಗಳಿಗೆ 6,000 ಕೊಡ್ತೀನಿ ಅಂತ ಒಪ್ಕೊಂಡಿದ್ದೀನಿ, ಕೋರ್ಟ್ ಒಪ್ಕೊಂಡಿದೆ. 6,000ದಲ್ಲಿ ನೀನು ಮಗಳನ್ನ ಹೆಂಗೆ ಸಾಕ್ತೀಯಾ? 10 ಲಕ್ಷ ರೂಪಾಯಿ ಇವತ್ತಿನ ಕಾಲದಲ್ಲಿ ಅದಕ್ಕೆ ಸಾಲ್ತದೆ ಅದು? ಆಕೆ ತಲೆ ತೆಗೆಸ್ತಾಳೆ. ಆಕೆ ಕೇಳ್ತಾಳೆ, ಅದಿರಲಿ, ನಿಮಗೆ ರಾತ್ರಿ ನಿದ್ದೆ ಬರ್ತಿದ್ದಿಲ್ಲ, ಸಿಕ್ಕಾಪಟ್ಟೆ ಸ್ನೋರಿಂಗು, ಜೊತೆಗೆ ನಿಮಗೆ ಉಸಿರಾಟದ ತೊಂದರೆ ಇದೆ, ಅದಕ್ಕೆ ಇನ್ಹೇಲರ್ ಹಾಕ್ಕೋತಾ ಇದ್ರಲ್ಲ, ಡೈಲಿ ನೀವು ಹಾಕ್ಕೋತಾ ಇದ್ರಿ, ಈಗ ಹೆಂಗಿದ್ದೀರಾ ನೀವು? ಡೈಲಿ ಬಳಸ್ತಾ ಇದ್ದೀರಾ? ಸರಿ ಹೋಗಿದೆಯಾ? ಈತ ಕೇಳ್ತಾನೆ, ನೀನು ಸೊಂಟ ನೋವು ಅಂತ ಇದ್ದೆ, ನೀನು ಡೆಲಿವರಿ ಆದಮೇಲಿಂದ ನಿನ್ನ ಸೊಂಟ ನೋವು ಕಡಿಮೆನೇ ಆಗಲಿಲ್ಲ, ಅದಕ್ಕೇನು ಟ್ರೀಟ್ಮೆಂಟ್ ತೊಗೋತಾ ಇದೆಯಾ? ಅಷ್ಟೊತ್ತಿಗೆ ಒಂದು ಟೀ ಅಂಗಡಿ, ರೋಡ್ ಸೈಡಿನ ಟೀ ಅಂಗಡಿ, ಟೀ ಕುಡಿಯೋಣ ಬಾ ಅಂತ ಹೋಗ್ತಾರೆ. ಅವರೆಲ್ಲ ಜ್ಯೂಸ್ ಕುಡಿಲಿಕ್ಕೆ ಹೋದರೆ ಇವರಿಬ್ಬರು ಟೀ ಅಂಗಡಿ ಬಂದು
ಟೀ ಅಂಗಡಿಯವನು ಪ್ಲಾಸ್ಟಿಕ್ ಲೋಟದಲ್ಲಿ ಇಬ್ಬರಿಗೂ ಟೀ ಕೊಡ್ತಾನೆ. ಈಕೆ ಟೀಯನ್ನು ಹಿಂಗೆ ಎತ್ಕೋತಾಳೆ ಸರ್. ಟೀ ಕೆಳಗಡೆ ಚೆಲ್ಲಿಬಿಡುತ್ತೆ. ಆಕೆ ಕೈ ಮೇಲೆ ಕುದೀತಾ ಇರೋ ಟೀ ಥಕ್ಕಂತ ಶಾಕ್ ಆದ ನನಗೆ. ಗಂಡ ಬಂದವನೇ ಆಕೆ ಕೈ ತೆಗೆದು ಕರ್ಚಿಫ್ನಿಂದ ಒರೆಸಿ, ಒಂದು ಟೀ ಕಪ್ಪನ್ನು ಹಿಡ್ಕೊಳಕ್ಕೆ ನಿನ್ನ ಕಡೆ ಆಗಲ್ಲ, ಒಬ್ಬಳೆ ಜೀವನ ಹೆಂಗೆ ಮಾಡ್ತೀಯಾ, ಮಗಳನ್ನ ಹೆಂಗೆ ಬೆಳೆಸ್ತೀಯಾ? ಇಬ್ಬರು ಕಣ್ಣಲ್ಲೂ ನೀರು ಬರುತ್ತೆ. ನೀರು ಬಂದಮೇಲೆ ಆತ ಹೇಳ್ತಾನೆ, ನಾವಿಬ್ಬರು ಮತ್ತೆ ಒಟ್ಟಿಗೆ ಬದುಕೋದನ್ನು ಶುರು ಮಾಡೋಣ. ಅವಾಗ ಆಕೆ ತಲೆ ತಗ್ಸಿ, ಹೆಂಗೆ ಸಾಧ್ಯ? ಈಗ ತಾನೇ ಡೈವರ್ಸ್ ತೊಗೊಂಡಿದ್ದೀವಿ, ಮತ್ತು ಒಂದಾಗಿರೋದು ಹೆಂಗೆ ಸಾಧ್ಯ? ಕೆಳಗಡೆ ಪೇಪರ್ ಇರುತ್ತೆ ಡೈವರ್ಸ್ದು, ಜಜ್ಮೆಂಟ್ ಕಾಪಿ ಇರುತ್ತೆ. ಹಿಂಗೆ ಎತ್ತಾನೆ, ಪರ್ರ ಅಂತ ಹರಿತಾನೆ, ಹಿಂಗೆ ಬಿಸಾಕ್ತಾನೆ. ಹೇಳ್ತಾನೆ, ಇದು ಕೇವಲ ಪೇಪರು, ವಿಶ್ವಾಸದ ಅಗ್ರಿಮೆಂಟ್ ಅಲ್ಲ, ಅದು ವಿಶ್ವಾಸದ ಅಗ್ರಿಮೆಂಟ್ ಇಲ್ಲಿದೆ, ಬಾ ಹೋಗೋಣ ಅಂತ. ಉಳಿದವರೆಲ್ಲ ಜ್ಯೂಸ್ ಕುಡಿತಾ ಇರ್ತಾರೆ. ಇವರಿಬ್ಬರು ಹೆಗಲ ಮೇಲೆ ಕೈ ಹಾಕ್ಕೊಂಡು ಆ ಕಡೆ ನಡ್ಕೊಂಡು ಹೋಗ್ತಾ ಇರ್ತಾರೆ. ಬದುಕು ಎಷ್ಟು ಸುಂದರ.